ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. 2026 UPSC ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಇತ್ತೀಚೆಗೆ UPSC ನ್ಯೂಸ್ ಪೇಪರ್ಗಳ ಮೇಲೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಈ ಹಿಂದೆ ಕೂಡ ನ್ಯೂಸ್ ಪೇಪರ್ಗಳನ್ನ ಹೇಗೆ ಓದೋದು, ಏನು ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ವಿ. ಅದ್ರ ಜೊತೆನೇ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿದಿನ ನೀವು ನ್ಯೂಸ್ ಪೇಪರ್ಗಳನ್ನ ಏನು ಓದಬೇಕು, ಯಾವ ಟಾಪಿಕ್ಗಳನ್ನು ಅದರಲ್ಲಿ ಫೋಕಸ್ ಮಾಡಬೇಕು, ಆಮೇಲೆ ಯಾವ ತರಹ ನ್ಯೂಸ್ ಪೇಪರು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡೋಣ. ನ್ಯೂಸ್ ಪೇಪರ್ ಅಂದ ತಕ್ಷಣ ಯಾವ ನ್ಯೂಸ್ ಪೇಪರ್ ಓದಬೇಕು, ಯಾವ ದಿನಪತ್ರಿಕೆಗಳನ್ನು ಓದಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ. ತುಂಬ ಸರಳವಾಗಿರುವಂಥ ವಿಚಾರ. ಒಂದು ಕನ್ನಡದಲ್ಲಿ ಪ್ರಜಾವಾಣಿ, ಇಂಗ್ಲೀಷ್ನಲ್ಲಿ ದ ಹಿಂದೂ, ಇದಿಷ್ಟು ಸಾಕು ಸದ್ಯಕ್ಕೆ. ಆಮೇಲೆ ನೀವು ಸೀನಿಯರ್ ವಿದ್ಯಾರ್ಥಿಗಳಿದ್ದರೆ, ನಿಮಗೆ ಟೈಮ್ ಭಾಳನೇ ಸಿಗ್ತಾ ಇದ್ದರೆ ಇವುಗಳ ಜೊತೆ ಇನ್ನು ಕೆಲವೊಂದು ಪತ್ರಿಕೆಗಳನ್ನು ಕೂಡ ಓದ್ಕೊಳ್ಬೋದು. ಸರಿ, ಹಾಗಾದರೆ ಪ್ರಜಾವಾಣಿ ಮತ್ತು ದ ಹಿಂದೂ ನ್ಯೂಸ್ ಪೇಪರ್ಗಳು ಪ್ರತಿ ಊರಿಗೂ ಬರೋದಿಲ್ಲ. ಎಲ್ಲ ಊರುಗಳಲ್ಲೂ ಕೂಡ ಈ ಪತ್ರಿಕೆಗಳು ನಿಮಗೆ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಅದೇ ಕಾರಣಕ್ಕೆ ನಾನು ಹೇಳೋದು, ಇತ್ತೀಚೆಗೆ ಆನ್ಲೈನ್ ಮೋಡಿಗೆ ಶಿಫ್ಟ್ ಆಗಿ ನಿಮ್ಮ ದುಡ್ಡನ್ನು ನೀವು ಒಂದು ಲ್ಯಾಪ್ಟಾಪ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿರ್ತೀನಿ. ಹಾಗಾಗಿ ಈಗ ಒಂದು ಲ್ಯಾಪ್ಟಾಪ್ ನೀವು ಖರೀದಿ ಮಾಡಿದರೆ ಅಥವಾ ನೀವು ಮೊಬೈಲ್ನಲ್ಲಿದ್ದರೂ ಕೂಡ ನ್ಯೂಸ್ ಪೇಪರ್ಗಳನ್ನ ಹೇಗೆ ಓದೋದು ಅಂತ ಅಂದರೆ, ಫಸ್ಟ್ ಆಪ್ಷನ್, ಹಣಕಾಸಿನ ಸಮಸ್ಯೆ ಇರುವಂಥ ವಿದ್ಯಾರ್ಥಿಗಳು ಪ್ರಜಾವಾಣಿ.net ಅಂತ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿದೆ ನೋಡಿ, www.prajavani.net ಅಥವಾ ಜಸ್ಟ್ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಂತ ನೀವು ಸರ್ಚ್ ಮಾಡಿದರೂ ಕೂಡ ಸಾಕು. ನಿಮಗೆ ಇಲ್ಲಿ ಏನು ಬರುತ್ತೆ ಅಂತ ಅಂದರೆ ಆರ್ಟಿಕಲ್ಸ್ಗಳು ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಏನು ಓದಬೇಕಾಗತ್ತೆ ನೀವು ವಿದ್ಯಾರ್ಥಿಗಳು ಅಂತ ಅಂದರೆ, ಇಲ್ಲಿ ಅಭಿಮತ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಸಂಪಾದಕೀಯ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸಂಗತ ಮತ್ತು ಲೇಖನಗಳು, ಇವಿಷ್ಟು ನಮಗೆ ತುಂಬ ಮುಖ್ಯ ಆಗುತ್ತೆ. ಓಕೆ, ಹಾಗೆಯೇ ಇಲ್ಲಿ ಸಿಮೋಲ್ಲಂಘನ, ಸೂರ್ಯ ನಮಸ್ಕಾರ, ಅನುಸಂಧಾನ, ಸಂದರ್ಶನ, ವ್ಯಕ್ತಿ ಚಿತ್ರ, ವಿಜ್ಞಾನ ವಿಶೇಷ, ಇಂಥದ್ದನ್ನೆಲ್ಲ ಕೂಡ ನೀವು ನೋಡ್ಕೊಳ್ಬೋದು. ಇವಿಷ್ಟು ಮುಖ್ಯ. ಸರಿ ಸರ್, ನಮ್ಮ ಹತ್ರ ದುಡ್ಡಿದೆ, ನಾನು ನ್ಯೂಸ್ ಪೇಪರ್ ಥರನೇ ಅದನ್ನು ಓದಬೇಕು ಅಂದರೆ ಇಲ್ಲಿ ಈ ಪೇಪರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ನಿಮಗೆ ಈ ಥರ ನ್ಯೂಸ್ ಪೇಪರ್ ಕಾಣುತ್ತೆ. ಓಕೆ, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಪ್ರತಿ ತಿಂಗಳಿಗೆ 200 ರೂಪಾಯಿ ಅಥವಾ ವರ್ಷಕ್ಕೆ 1299 ರೂಪಾಯಿಗೆ ನೀವು ಈ ನ್ಯೂಸ್ ಪೇಪರನ್ನು ಖರೀದಿ ಮಾಡಬಹುದು. ಓಕೆ, ಸೊ ಸುಮಾರು 700 ರೂಪಾಯಿ ನಿಮ್ಮದು ಇಲ್ಲಿ ಸೇವ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಈ ಥರ ಪ್ರಜಾವಾಣಿಯನ್ನು ನೀವು ಆನ್ಲೈನಲ್ಲಿ ಕೂಡ ಓದ್ಬೋದು. ನ್ಯೂಸ್ ಪೇಪರ್ ಥರನೇ ಕಾಣುತ್ತೆ ನಿಮಗೆ, ಮೊಬೈಲ್ಗಳಲ್ಲಾಗಲಿ ಅಥವಾ ಲ್ಯಾಪ್ಟಾಪ್ನಲ್ಲಾಗಲಿ ಈ ಥರ ನೀವು ಕ್ಲಿಯರಾಗಿ ಕಾಣುತ್ತೆ. ಸರಿ, ಇದು ಪ್ರಜಾವಾಣಿಗಾಯಿತು. ಅಥವಾ ನಿಮ್ಮ ಊರಿಗೆ ನೀವು ಬರ್ತಾ ಇದ್ರೆ ನೀವು ಆರಾಮಾಗಿ ಅಲ್ಲೇ ಖರೀದಿ ಮಾಡ್ಕೊಳ್ಬೋದು. ಇನ್ನು ದ ಹಿಂದೂ ನ್ಯೂಸ್ ಪೇಪರ್ ಎಲ್ಲಿ ಓದೋದು ಸರ್, ಹೇಗೆ ಓದೋದು ಅಂತ ಅಂದರೆ, ನೀವು ಇಂಟರ್ನೆಟ್ನಲ್ಲಿ ದ ಹಿಂದೂ ಫಾರ್ UPSC ಅಂತ ಸರ್ಚ್ ಮಾಡಿದ್ರೆ ಅಥವಾ ದ ಹಿಂದೂ ಇ ಪೇಪರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ದ ಹಿಂದೂ ಇ ಪೇಪರ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಿಮಗೆ ಇಲ್ಲಿ ಕಾಣುತ್ತಿದ್ದು. ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಸಬ್ಸ್ಕ್ರೈಬ್ ನೌ ಅಂತ ಹೇಳಿ. ಸೊ ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಇಮೇಲ್ ಚೆನ್ನಾಗಿಟ್ಕೊಳ್ಳಿ. ಇಮೇಲ್ ಕರೆಕ್ಟ್ ಆಗಿರಲಿ, ನಿಮ್ಮದು ಯಾವುದೇ ರೀತಿಯ ತಪ್ಪಿರೋದು ಬೇಡ ಇಮೇಲ್ಗಳಲ್ಲಿ. ಸೊ ಇಲ್ಲಿ ಹೋಗಿ ನೀವು 1 ವರ್ಷದ ಇದನ್ನು ನ್ಯೂಸ್ ಪೇಪರನ್ನು ಖರೀದಿ ಮಾಡಬೇಕು ಅಂದರೆ 1199 ರೂಪಾಯಿಗೆ ದ ಹಿಂದೂ ನ್ಯೂಸ್ ಪೇಪರನ್ನು ಆನ್ಲೈನಲ್ಲಿ ಖರೀದಿ ಮಾಡಬೇಕು. ಇದು PDF ಮಾತ್ರ ಬರುತ್ತೆ ನಿಮಗೆ. ಓಕೆ, ಪ್ರಜಾವಾಣಿ ಕೂಡ PDF. ಸರಿ, ಇದಿಷ್ಟ ಆಯಿತಾ? ಇನ್ನು ಸರ್, ನಮ್ಮ ಹತ್ರ ದುಡ್ಡಿಲ್ಲ, ಹಣಕಾಸಿನ ಸಮಸ್ಯೆ ಇದೆ, ನೀವು 2-3 ಜನ ಫ್ರೆಂಡ್ಸ್ ಸೇರ್ಕೊಂಡು ಖರೀದಿ ಮಾಡಿ. ಒಂದೇ ಇಮೇಲನ್ನು ಜನ್ರೇಟ್ ಮಾಡಿ, ಎಲ್ಲರೂ ಸೇರಿಕೊಂಡು 4-5 ಜನ ಸೇರ್ಕೊಂಡು ಖರೀದಿ ಮಾಡಿ. ಅಥವಾ ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಸಿಗ್ತಾ ಇರುತ್ತೆ, ನೀವು ಅದನ್ನು ನೋಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ನ್ಯೂಸ್ ಪೇಪರನ್ನು ಓದೋದ್ರ ಬಗ್ಗೆ, ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ. ಇನ್ನು ನ್ಯೂಸ್ ಪೇಪರನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಪ್ರಜಾವಾಣಿ ನೋಡೋಣ. ಉದಾಹರಣೆಗೆ ಏನಿರುತ್ತೆ, ಯಾವ ಥರ ಓದ್ಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ, ಇದು ಪ್ರಜಾವಾಣಿಯ ಇವತ್ತಿನ ದಿನಪತ್ರಿಕೆ. ಇಲ್ಲಿ ಏನೇನು ಕೊಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. 13 ಸಚಿವರ DK ಸರ್ಕಾರ ಅಸ್ತಿತ್ವಕ್ಕೆ, ನಮಗಿದು ಸಂಬಂಧ ಇಲ್ಲ. ಆದರೂ ಕೂಡ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಇದು 1 ನಿಮಿಷದಲ್ಲಿ ನೀವು ಓದ್ಕೊಂಡು ಬಿಡ್ಬೋದು. ಜಸ್ಟ್ 1 ನಿಮಿಷ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡಿದಾರಂತೆ. KPCC ಹರಿಪ್ರಸಾದ್ ಸಾರಥ್ಯ. UPSCಗೆ ಇದು ಸಂಬಂಧ ಇಲ್ಲ ನಮಗೆ. ಸಂಪುಟದಲ್ಲಿ ಜಾತಿ ಲೆಕ್ಕಾಚಾರ, ಇದು ಕೂಡ ನಿಮಗೆ ಅಗತ್ಯ ಇಲ್ಲ. ಇದೆಲ್ಲನೂ ಕೂಡ ನಿಮಗೆ ಸಂಬಂಧ ಇಲ್ಲ. ಅನಗತ್ಯವಾಗಿರುವಂಥ ಟಾಪಿಕ್ಸ್ ಇದೆಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಮೂಲೆಯಲ್ಲಿ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕ, ಕೊಲಿಜಿಯಂ. ಎಸ್, ಇದು ತುಂಬ ಮುಖ್ಯ. ಅಂದರೆ ನೇಮಕಾತಿಗಳು ಯಾವ ಥರ ಆಗುತ್ತೆ, ಸರಿನಾ? ಒಂದು ಸಾರಿ ನೋಡ್ಕೊಳ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಒಂದು 20 ಸೆಕೆಂಡಲ್ಲಿ ಓದ್ಕೊಂಡು ಬಿಡ್ತೀರಿ ಅದನ್ನು. ನೆಕ್ಸ್ಟ್ ಪೇಜ್ಗಳಿಗೆ ಬನ್ನಿ.
ಇನ್ನು ನೆಕ್ಸ್ಟ್ ಪೇಜ್ಗಳಿಗೆ ಬಂದರೆ ಜಾಹೀರಾತಿದೆ ನೆಕ್ಸ್ಟ್ ಪುಟದಲ್ಲಿ, ಶುಭಾಶಯಗಳನ್ನ ಕೋರಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಇನ್ನು ಮತ್ತೆ ಇಲ್ಲಿ ನೋಡೋದಾದರೆ ದೆಹಲಿ ಅಗ್ನಿ ದುರಂತ 21 ಸಾವು. ಎಲ್ಲಿ ಬಳಸ್ಕೊಳ್ತೀರಿ ಇದನ್ನು? ಇಂಟರ್ನಲ್ ಸೆಕ್ಯುರಿಟಿಯಲ್ಲಿ ಬಳಸ್ಕೊಳ್ಬೇಕು. ಓಕೆ, ಸೊ ಡೇಟಾ ಬ್ಯಾಂಕ್ ಅಂತ ಒಂದು ಬುಕ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಡೇಟಾ ಬ್ಯಾಂಕ್ ಅಂತ ಒಂದು ಬುಕ್ ಮಾಡಿಕೊಂಡು ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿದಿನ ಬರೀ 2 ಪಾಯಿಂಟ್ಸ್ ಬರೀರಿ. ದೆಹಲಿಯಲ್ಲಿ ಈ ಥರ ಒಂದು ಘಟನೆ ಆಗಿತ್ತು, 21 ಜನ ಸತ್ತಿದ್ರು, ಆಯಿತು, 1 ಪಾಯಿಂಟ್ ಸಿಕ್ತು ನಿಮಗೆ. ಓದ್ಕೊಳ್ರಿ ಏನಾಗಿತ್ತು. ಇದಷ್ಟು ಎಷ್ಟು ನಿಮಿಷ ತೊಗೊಳುತ್ತೆ? 1 ನಿಮಿಷ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ ಇದನ್ನು ಓದ್ಕೊಳ್ಳೋಕ್ಕೆ. ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ, ಇದು ಈ ಟಾಪಿಕ್ಸ್ ಆಗುತ್ತೆ ಅಲ್ಲ. ಎಲ್ಲಾಗಿತ್ತು, ಏನಾಗಿತ್ತು, ಇದು ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ TMC ಬಂಡಾಯ ಬಣವೇ ವಿಪಕ್ಷ. TMC ಬಂಡಾಯ ಬಣವೇ ವಿಪಕ್ಷ, ನಮಗೆ ಸಂಬಂಧ ಇಲ್ಲ ಅದು. ಓಕೆ, ಸೊ ಇಲ್ಲಿ ಮೇಲೆ ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಬರೋದಾದರೆ ಸುರಕ್ಷತಾ ಮಾನದಂಡ ಉಲ್ಲಂಘನೆ, ಇದರ ಬಗ್ಗೆ ನೋಡ್ಕೊಳ್ಬೋದು. ಪರಿಷತ್ ಬಗ್ಗೆ ಇದೆ, ಅಗತ್ಯ ಇಲ್ಲ ನಮಗದು. ಇಲ್ಲಿ ನಬಾರ್ಡ್ ಬಗ್ಗೆ ಇದೆ, ಅಗತ್ಯ ಇಲ್ಲ. ನೆಕ್ಸ್ಟ್ ನೀವು ಬೆಂಗಳೂರು ನಗರ ಅಂತ ಇದೆ, ಬೇಡ, ಬೆಂಗಳೂರು ನಗರದ ನಮಗೆ ಅಗತ್ಯ ಇಲ್ಲ. ನೆಕ್ಸ್ಟ್ ಪುಟಕ್ಕೆ ಬನ್ನಿರಿ, ಸೇಮ್ ಇಲ್ಲೂ ಕೂಡ ಬೆಂಗಳೂರು ನಗರ ಇದೆ, ಅಗತ್ಯ ಇಲ್ಲ. ನೆಕ್ಸ್ಟ್ ಬಂದರೆ ಮತ್ತೆ ಬೆಂಗಳೂರು ನಗರ ಬೇಡ ನಮಗೆ, UPSC ಲೆವೆಲ್ಗೆ ಓದ್ತಾ ಇದ್ದೀರಲ್ವ ಆ ಕಾರಣಕ್ಕಾಗಿ. ನೆಕ್ಸ್ಟ್ ಬೆಂಗಳೂರು ನಗರ ಮತ್ತೆ ಇದನ್ನೆಲ್ಲ ಸ್ಕಿಪ್ ಮಾಡೋಣ ನಾವು. ಸೊ ಈಗ ರಾಜ್ಯ ಅಂತ ಇದೆ ನೋಡಿ, ಸ್ವಲ್ಪ ನೋಡ್ಕೊಳ್ಳೋಣ ಏನಾದರೂ ಇದೆ. ಅದು ನೀವು ಕರ್ನಾಟಕ ಸರ್ಕಾರದ ಎಕ್ಸಾಮ್ಗಳಿಗೆ ನೋಡ್ತಾ ಇದ್ರೆ ನೋಡಿ, ಸ್ವಲ್ಪ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಏನೋ ಇದೆ. ಇದು ರಾಜ್ಯದ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಇದೇನು ನಡೀತಾ ಇದೆ ನೋಡ್ಕೊಳ್ಳಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ಇಲ್ಲೆಲ್ಲ. ನಿಲುವುಗಲ್ಲು ಶಾಸನ ಪತ್ತೆ ಅಂತ ಹೇಳ್ತಾ ಇದ್ದಾರೆ, ಇದೇನಿದೆ ಸ್ವಲ್ಪ ನೋಡ್ಕೊಳ್ಳಿ. ಕರ್ನಾಟಕದವರಾಗಿದ್ದರೆ ಎಬೋಲಾ ಅನ್ನುವಂಥ ರೋಗದ ಬಗ್ಗೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಎಷ್ಟೊಂದು 1 ನಿಮಿಷ ಅದೆಲ್ಲ ಸೇರಿಕೊಂಡ್ರೆ ನೀವು ಬೇಕಾದರೆ ಟೈಮ್ ಹಚ್ಕೊಂಡು ಓದಿ ನೋಡಿ, ಅಷ್ಟೇ ಟೈಮ್ ಸಾಕಾಗುತ್ತೆ. ರಾಜ್ಯ ಮತ್ತು ರಾಷ್ಟ್ರೀಯ ಅಂತ ಇದೆ, 5 ಲಕ್ಷ ಮಂದಿಗೆ ಆಶಾಕಿರಣ. ಏನಿದೆ ಆಶಾಕಿರಣ? ಏನೋ ಒಂದು ಸ್ಕೀಮ್ ಇರ್ಬೋದು. ಓಕೆ, ನೋಡ್ಕೊಳ್ಳಿ ಒಂದು ಸಾರಿ ಓದ್ಕೊಂಡು. ನೆಕ್ಸ್ಟ್ ಇಲ್ಲಿ ವಿಪತ್ತು ನಿರ್ವಹಣೆ ಬ್ರಿಕ್ಸ್ ಗುಂಪಿನ ಸಭೆ ಆರಂಭ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಸರಿ, ಇನ್ನು ನೆಕ್ಸ್ಟ್ ಪುಟಗಳಿಗೆ ಬಂದರೆ ಹಣಕಾಸಿಗೆ ಸಂಬಂಧಪಟ್ಟಿರೋದು ಪ್ಯಾಸಿವ್ ಹೂಡಿಕೆ ಮತ್ತು ಸ್ಮಾರ್ಟ್ ಬೀಟಾ. ಏನಿದು? ಇದು ಪದ ಇದೆ ನೋಡಿ, ಹೊಸದೊಂದು ಸ್ಮಾರ್ಟ್ ಬೀಟಾ ಅನ್ನುವಂಥ ಪದ. ಏನಿದ್ರ ಅರ್ಥ ಅಂತ ತಿಳ್ಕೊಳ್ಬೇಕು ನೀವು. ಸರಿ, ಹಾಗೆಯೇ ನೆಕ್ಸ್ಟ್ ಅಧಿಕಾರದ ತೇರು ಅಭಿಮಾನ ಜೋರು, ಇದು ಮುಖ್ಯಮಂತ್ರಿಯವರ ಹೊಗಳು ಬರೆದಿರುವಂಥ ಟಾಪಿಕ್ಸು, ಅವು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ಬನ್ನಿರಿ, ಇಲ್ಲಿ ನೋಡೋದಾದರೆ ಸುಭಾಷಿತ, ಅಧಿಕಾರದ ಕಿರೀಟ ಹಾಕಿಕೊಂಡವನಿಗೆ ಶಾಂತಿ ಎಂಬುದಿಲ್ಲ ಅನ್ನುವಂಥ ಒಂದು ಮಾತಿದೆ ನೋಡಿ, ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳಿರುವಂಥ ಮಾತಿದು. ಓಕೆ, ಸೊ ನೋಡಿ, ಅಂದರೆ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೊಗೊಂಡ್ರಲ್ಲ, ಅದಕ್ಕೋಸ್ಕರ ಒಂದು ಜಾಗೃತಿಗೋಸ್ಕರ ಕೊಟ್ಟಿರುವಂಥ ಒಂದು ಸುಭಾಷಿತ ಆಯಿತು. ಇಲ್ಲಿ ಸಂಪಾದಕೀಯವನ್ನು ಪ್ರತಿದಿನ ಓದಬೇಕು ನೀವು, ಅದು UPSCಗೆ ಸಂಬಂಧಪಟ್ಟಿದ್ರೆ. ಅಧಿಕಾರದ ಗದ್ದುಗೆಗೆ ಶಿವಕುಮಾರ್, ನಿರೀಕ್ಷೆ ಸವಾಲುಗಳ ಬೆಟ್ಟ ಸಾಲು. ನೋಡಿ ಕೊಟ್ಟಿದ್ದಾರೆ, ಇದನ್ನು 1 ನಿಮಿಷ ಓದ್ಕೊಳ್ಬೋದು. ಇಲ್ಲ ನಿಮಗೆ ಟೈಮ್ ಜಾಸ್ತಿ ಸಿಗಲಿಲ್ಲ ಅಂದರೆ ಅಗತ್ಯ ಇಲ್ಲ, ಬಿಟ್ಟು ನಡೆಯುತ್ತದೆ. ಬಟ್ ಓದ್ಕೊಂಡ್ರೆ ಒಳ್ಳೆಯದು. ಇದನ್ನು ಓದೋಕ್ಕೆ ನಿಮ್ಗೆ 1.5 ನಿಮಿಷದಿಂದ 2 ನಿಮಿಷ ಸಾಕು. ಹಾಗೆಯೇ ಇಲ್ಲಿ ಮಹಿಳೆಯರ ಕಡೆಗಣನೆ ಮತ್ತು ಕಿಡಿನುಡಿ ಇವನ್ನೆಲ್ಲ ನೀವು ಬೇಕಾದರೆ ನೋಡ್ಕೊಳ್ಬೋದು. ಹಾಗೆಯೇ ಇಲ್ಲೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ ನೋಡಿ, ಭಾಷಾ ಕ್ರೌರ್ಯದಿಂದ ಶಿಕ್ಷಣ ಶಿಕ್ಷೆ. ಒಂದು ಅಂಶ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ನ್ಯೂಸ್ ಪೇಪರು ಅನಾಲಿಸಿಸ್ ಮೇಲೆ ಅತಿಯಾಗಿ ಅವಲಂಬನೆ ಆಗಬಾರ್ದು. ನೀವು ನ್ಯೂಸ್ ಪೇಪರ್ ಅನಾಲಿಸಿಸೇ ನೀವು ನೋಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಸ್ವಂತ ಬುದ್ಧಿ ನಿಮ್ಮಲ್ಲಿ ಬೆಳೆಯೋದಿಲ್ಲ. ಅರ್ಥ ಆಯ್ತಾ? 1-2-3 ತಿಂಗಳು ನಿಮಗೆ ಕಷ್ಟ ಆಗುತ್ತೆ, ಬಟ್ ಬರ್ತಾ ನಾಲೆಜ್ ಸಿಗ್ತಾ ಹೋಗುತ್ತೆ. ನಿಮ್ಗೆ ಏನಪ್ಪ ಇದು ಭಾಷಾ ಕ್ರೌರ್ಯದಿಂದ ಶಿಕ್ಷಣ ಶಿಕ್ಷೆ. ಯಾರು ಕನ್ನಡದಲ್ಲಿ ಮೀನ್ಸ್ ಬರೆಯೋರಿದ್ದೀರಿ ನೀವು ಕಂಪಲ್ಸರಿ ಇಂಥ ಆರ್ಟಿಕಲ್ಗಳನ್ನ ಓದ್ಕೊಳ್ಬೇಕು. ಪ್ರತಿದಿನ ಪ್ರಜಾವಾಣಿಗೆ ಒಂದು 20-30 ನಿಮಿಷ ಕಂಪಲ್ಸರಿ ಕೊಡಬೇಕು. ಪ್ಲಸ್ ದ ಹಿಂದೂ ನ್ಯೂಸ್ ಪೇಪರಿಗೆ 1 ಅವರ್ ಕೊಡಬೇಕು. ಹಾಗಾದರೆ ಏನು ಕೊಡ್ತಾ ಇದ್ದಾರೆ ನೋಡಿ, ಇಲ್ಲಿ 40 ವರ್ಷಗಳಿಂದಲೂ ಆದಿವಾಸಿ ಮಕ್ಕಳಿಗೆ, ಹಿಂದುಳಿದ ಸಮುದಾಯಗಳ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾ ಅವರೊಡನೆ ಬದುಕಿ ಬಾಳಿದ್ದೇನೆ. ನೋಡಿ, ಎಲ್ಲಿ ಅಲ್ಪ ವಿರಾಮ ಇದೆ, ಎಲ್ಲಿ ಪೂರ್ಣ ವಿರಾಮ ಇದೆ ನೋಡ್ಕೊಳ್ಬೇಕು ಅದನ್ನು. ಈ ಅನುಭವದಲ್ಲಿ ಅಲ್ಪ ವಿರಾಮ, ಶಿಕ್ಷಣಕ್ಕೂ ಭಾಷೆಗೂ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಶಾಸ್ತ್ರಜ್ಞನೇ ಆಗಬೇಕೆಂದೇನೂ ಇಲ್ಲ ಎನ್ನುವ ನಂಬಿಕೆ ಬಲಗೊಂಡಿದೆ. ಆದರೆ ಈ ಸಾಮಾನ್ಯ ವಿಚಾರವನ್ನು ಸರ್ಕಾರ ನಿರ್ಲಕ್ಷಿಸಿದೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅವರು. ಸೊ ಇಂಥ ಟಾಪಿಕ್ಸ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬ ಚೆನ್ನಾಗಿರೋದು ಇದು. ಭಾಷೆ ಮತ್ತು ಭಾವಕ್ಕೆ, ಭಾಷೆ ಮತ್ತು ಅರ್ಥವ್ಯವಸ್ಥೆಗಿರುವಂಥ, ಅಂದರೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳೋಕ್ಕಿರುವಂಥ ಟಾಪಿಕ್ ಬಗ್ಗೆ ಇರುವಂಥ ಒಂದು ಆರ್ಟಿಕಲ್. ಅದು ತುಂಬ ಇಂಪಾರ್ಟೆಂಟ್. ಈ ಆರ್ಟಿಕಲ್ ಓದೋಕ್ಕೆ 5 ನಿಮಿಷ ತೊಗೊಳ್ಬೇಕು. ಈಗ ಆರಂಭದಲ್ಲಿ ಒಂದು 10-15 ನಿಮಿಷ ತೊಗೊಳುತ್ತೆ, ಬರ್ತಾ 5 ನಿಮಿಷ ತೊಗೊಳ್ಬೇಕು. ನೆಕ್ಸ್ಟ್, ಯುವ ಜನರಿಗೆ ಹಿರಿಯರು ಭಾರ ಆಗುತ್ತಿರುವರೇ ಅಂತ ಒಂದು ಆರ್ಟಿಕಲ್ ಇದೆ ನೋಡಿ, ತುಂಬ ಚೆನ್ನಾಗಿರುವಂಥ ಆರ್ಟಿಕಲ್. ಇದನ್ನ ಎಲ್ಲಿ ಬಳಸ್ಕೊಳ್ಬೋದು ಅಂದರೆ, ನಾವು ಎಥಿಕ್ಸು ಮತ್ತು GS1ನಲ್ಲಿ ಸೋಷಿಯಲ್ ಇಶ್ಯೂಸ್ ಮತ್ತು GS2ನಲ್ಲಿ ಸೋಷಿಯಲ್ ಜಸ್ಟಿಸ್ನಲ್ಲಿ ಓದ್ಕೊಳ್ಳಿ. ಜಸ್ಟ್ ಓದಿ, ನ್ಯೂಸ್ ಪೇಪರಿಂದ ಯಾವುದೇ ರೀತಿಯ ನೋಟ್ಸನ್ನು ಮಾಡಬಾರ್ದು. ತುಂಬ ಚೆನ್ನಾಗಿರುವಂಥ ಆರ್ಟಿಕಲ್ ಇರುತ್ತೆ, ನೀವು ಇದನ್ನು ನೋಟ್ ಮಾಡ್ಕೊಳ್ಬೋದು.
ಸೊ ಇದರಿಂದ ಯಾವುದಾದ್ರೂ ಒಳ್ಳೆ ಲೈನ್ಸ್ ಸಿಕ್ಕರೆ ನಿಮಗೆ ಅದನ್ನು ಬರ್ಕೊಳ್ಬೋದು ಡೇಟಾ ಬ್ಯಾಂಕಲ್ಲಿ. ಪ್ರತಿದಿನ 2 ಪಾಯಿಂಟ್ಸ್ ಮಾತ್ರ ಬರಿಬೇಕು ಡೇಟಾ ಬ್ಯಾಂಕಲ್ಲಿ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಪುಟ ಸಚಿವರ ಪರಿಚಯ ಇದೆ, ಇಲ್ಲಿ ಆಳ ಆಗಲ್ಲ ಅಂತ ಇರುತ್ತೆ, ಒಂದು ಸಾರಿ ಚರ್ಚೆ ಅಂತ ಇರುತ್ತೆ, ಅದನ್ನೆಲ್ಲ ಅವಾಗಿದ್ದಾಗ ನೋಡ್ಕೊಳ್ರಿ, ಇಲ್ಲ ಅಂದರೆ ಅಗತ್ಯ ಇಲ್ಲ. ಇನ್ನು ನೀವು ಪ್ರಬಂಧಗಳನ್ನ ಬರೆಯುವಾಗ ನಿಮಗೆ ಕೆಲವೊಂದು ಸಾರಿ ಕಥೆಗಳು ಬೇಕಾಗುತ್ತೆ. ಆ ಕಥೆ ಎಲ್ಲಿ ಸಿಗುತ್ತೆ ಅಂದರೆ ಪ್ರಜಾವಾಣಿಯಲ್ಲಿ ನುಡಿ ಬೆಳಗು ಅನ್ನುವಂಥ ಒಂದು ಆರ್ಟಿಕಲ್ ಬರುತ್ತೆ, ಪ್ರತಿದಿನ ಇದನ್ನು ಓದ್ತಾ ಹೋಗ್ಬೇಕು ನೀವು. ಇದಿಷ್ಟು ತುಂಬ ಮುಖ್ಯ ನಮಗೆ. ಇನ್ನು ವಾಣಿಜ್ಯ ಮತ್ತು ವಿದೇಶ ಅನ್ನುವಂಥ ಒಂದು ಪೇಜ್ ಇರುತ್ತೆ, ಈ ಇಡೀ ಪೇಜ್ ಓದೋಕ್ಕೆ ಒಂದು 10 ಮಿನಿಟ್ಸ್. ಭಾರತದ ಮೇಲೆ ಹೊಸ ತೆರಿಗೆ ಪ್ರಸ್ತಾಪ ನೋಡಿ, ಭಾರತದ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕ್ತಾ ಇದ್ದಾರಂತೆ, ಓದ್ಕೊಡ್ರಿ ಇದನ್ನು ಏನಿದೆ, ಯಾರು ಹಾಕ್ತಾ ಇದ್ದಾರೆ ನೋಡ್ಕೊಳ್ಳಿ. ರೆಪೋ ದರದ ಯಥಾಸ್ಥಿತಿಯಿಂದ ಆರ್ಥಿಕ ಪ್ರಗತಿಯಲ್ಲಿ ಸ್ಥಿರತೆ, ಇದನ್ನು ನೋಡ್ಕೊಳ್ಬೋದು ನೀವು. ಯಾರು ಎಕನಾಮಿ ಓದಿರ್ತೀರಿ ನಿಮಗೆ ಇದು ಗೊತ್ತಾಗುತ್ತೆ. ಗೊತ್ತಿರಲಿಲ್ಲ ಅಂದರೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಓದ್ತಾ ಹೋಗಿ. ಬಿಗಿನಿಂಗಲ್ಲಿ ಒಂದು 3-4 ತಿಂಗಳಾದಮೇಲೆ ಎಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ATF ಸ್ಥಿರೀಕರಣ ನಿಧಿಗೆ ಒಪ್ಪಿಗೆ, ಏನಿದೆ ನೋಡ್ಕೊಳ್ಳಿ. ಅದು ರಷ್ಯಾ ತೈಲ ಸಂಗ್ರಹಣಾ ಕೇಂದ್ರದ ಮೇಲೆ ದಾಳಿ ನೋಡ್ಕೊಳ್ಳಿ, ಒಂದು ಏನೇ ಆಗಿತ್ತು, ಏನು ಕತೆ ಇದೆ ಅಂತ ಹೇಳಿ. ಹುಚ್ಚು ಹಿಡಿದಿದೆ ಎಂದಿದ್ದು ನಿಜ ಟ್ರಂಪ್, ಅಗತ್ಯ ಇಲ್ಲ ಇದೇನಿಂಥದ್ದೆಲ್ಲ. ಇರಾನ್ ದಾಳಿ, ಭಾರತೀಯ ಸಾವು, ಎಲ್ಲಿ ದಾಳಿ ಆಗಿದೆ ಆ ಸಿಟಿ ಹೆಸರನ್ನ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಚಿನ್ನ ಮಾರಾಟ ಮಾಡಿಲ್ಲ, RBI ಏನೋ ಹೇಳಿದೆ ನೋಡಿ. ಸೇವಾ ವಲಯ ಪ್ರಗತಿ ಏರಿಕೆ, ಇಡೀ ಪೇಜ್ ಓದೋಕ್ಕೆ ಒಂದು 10 to 15 ಮಿನಿಟ್ಸ್ ನಿಮಗೆ ಬೇಕಾಗುತ್ತೆ. ಇನ್ನೆಲ್ಲ ಸಿನಿಮಾ ಬಗ್ಗೆ ಇದೆ, ಅಗತ್ಯ ಇಲ್ಲ ನಮಗೆ. ಅರಾವಳಿ ಪರಿಶೀಲನೆಗೆ ಸಮಿತಿ, 44,000 ವಿದ್ಯಾರ್ಥಿಗಳಿಂದ ಅರ್ಜಿ. CJPಗೆ 3 ವಕ್ತಾರರ ನೇಮಕ. ಮೊನಾಲಿಸಾ ಅಪಹರಣ ಆರೋಪ, ಪತಿಗೆ ಜಾಮೀನು. ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಪೇಜ್ ಇದೆ, ಸ್ಪೋರ್ಟ್ಸ್ ಪೇಜಸ್ ಎಲ್ಲ ನೋಡ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ. ಮತ್ತು ಇನ್ನೂ ಒಂದು, ಈ ಟಾಪಿಕ್ಸ್ ರಿಪೀಟ್ ಆಗುತ್ತೆ. ದ ಹಿಂದೂನಲ್ಲಿ ಬಂದಿರೋದು ಇದರಲ್ಲಿ ಕೂಡ ಬರುತ್ತೆ, ಯಾವುದರಲ್ಲಿ, ದ ಹಿಂದೂನಲ್ಲಿ ಕೂಡ. ಒಂದು ಕಡೆ ಓದ್ಕೊಂಡ್ರೆ ಸಾಕು, ನೀವು 2 ಕಡೆ ಓದೋ ಅಗತ್ಯ ಇಲ್ಲ. ಈಗ ಉದಾಹರಣೆಗೆ ಭಾರತ ಮೇಲೆ ಹೊಸ ತೆರಿಗೆ ಪ್ರಸ್ತಾಪ ಅಂತ ಇದೆಯಲ್ಲ, ಇದು ಹಿಂದೂನಲ್ಲಿ ಕೂಡ ಇರುತ್ತೆ. ಓಕೆ, ಅಮೇರಿಕಾ ಪ್ಲ್ಯಾನಿಂಗ್ ಟು ಲೆವಿ ಎಕ್ಸ್ಟ್ರಾ ಟ್ಯಾಕ್ಸಸ್ ಆರ್ ಟ್ಯಾರಿಫ್ಸ್ ಆನ್ ಇಂಡಿಯಾ ಅಂತ ಕೊಟ್ಟಿರ್ತಾರೆ ಅವರು. ಅರ್ಥ ಆಯ್ತಲ್ಲ, ಹೀಗೆ ನೀವು ಓದ್ಕೊಳ್ಬೇಕಾಗುತ್ತೆ. ನಾನು ಮುಂದಿನ ವರ್ಷ ಜನವರಿಯಿಂದ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಅನಾಲಿಸಿಸ್ ಮಾಡೋಕೆ ಆರಂಭ ಮಾಡ್ತೀನಿ. ಬಟ್ ಕಂಪ್ಲೀಟ್ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು ನೀವು. ಆಗಾಗ ನೀವು ಓದ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಇದು ನಿಮ್ಮ ಸ್ವಂತ ಜ್ಞಾನದಿಂದ ಬರಬೇಕು. UPSC ಎಕ್ಸಾಮ್ನಲ್ಲಿ ನೀವು ಸ್ವಂತ ನ್ಯೂಸ್ ಪೇಪರ್ ಓದಿ ರೂಢಿ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೇನಾಗುತ್ತೆ ಅಂದರೆ ನೆನಪುಳಿಯುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ ಸರಿ, ಈಗ ದ ಹಿಂದೂ ನೋಡೋಣ. ದ ಹಿಂದೂ ನನಗೆ 3ನೇ ತಾರೀಕಿಗೆ ಸಿಕ್ಕಿದೆ, 3 ಜೂನ್ದು. ದ ವಾಜಿರಾಮ್ ಆ್ಯಂಡ್ ರವಿ ಅವರದ್ದು ಅಡ್ವರ್ಟೈಸ್ಮೆಂಟ್ ನೋಡಿ, 2 ಪುಟ ಫುಲ್ ಇದೆ. ಸೊ ಇಲ್ಲಿ ನೋಡೋದಾದರೆ ಸುಮಾರು 24 ಪುಟಗಳ ಪೇಜಸ್ ಇರುವಂಥ ಒಂದು ದೊಡ್ಡ ನ್ಯೂಸ್ ಪೇಪರ್ ಇದು. ಅಣ್ಣಾಮಲೈ ಅವರು ಹಿರಿಯರನ್ನ ಮೀಟ್ ಆಗಿದ್ದಾರಂತೆ, BJP ನಾಯಕರನ್ನು. ನೆಕ್ಸ್ಟ್ ಇಂಡಿಯಾ ರೆಸ್ಪಾನ್ಸ್ ಟು ನೇಪಾಳ್ PM's ಬಾರ್ಡರ್ ಕ್ಲೇಮ್, ಇದು ಅಣ್ಣಾಮಲೈ ಅವ್ರದ್ದೇನಾಗುತ್ತೆ ಇಲ್ಲ, ನಮಗೆ ಪಾಲಿಟಿಕ್ಸ್ ಇದೆ ಅದು. ಇಂಡಿಯಾ ರೆಸ್ಪಾನ್ಸ್ ಟು ನೇಪಾಳ್ PM's ಬಾರ್ಡರ್ ಕ್ಲೇಮ್, ಇದು ನೆಕ್ಸ್ಟ್ 12ನೇ ಪೇಜಲ್ಲಿದೆ ಅಂತ ನೋಡೋಣ. ಆಧಾರ್ ನಾಟ್ ಅ ಮಸ್ಟ್ ಫಾರ್ ಅಡ್ಮಿಷನ್, ಕೇರಳ DDE, ಅಂದರೆ ಅಡ್ಮಿಷನ್ಗೋಸ್ಕರ ಆಧಾರ್ ಕಂಪಲ್ಸರಿ ಅಲ್ಲ ಅಂತ ಹೇಳಿ ಯಾರು ಹೇಳಿದ್ದಾರೆ, ಕೇರಳದಲ್ಲಿ ಹೇಳಲಾಗಿದೆ. ಹೌದು, ಇದು ಚರ್ಚೆಯಲ್ಲಿ ಆಗಾಗ ಇರುತ್ತೆ. ಇಂಡಿಯಾ ಕೆನಾಟ್ ಅಫೋರ್ಡ್ ಹಾರ್ವೆಸ್ಟ್ ದ್ಯಾಟ್ ಚೀನಾ ವಾಂಟ್ಸ್, ಏನೋ ಒಂದು ಎಡಿಟೋರಿಯಲ್ ಆರ್ಟಿಕಲ್ ಇದೆ ಇದು. ನೆಕ್ಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಇದೆ. ಜೆರ್ವೇವ್ ಕ್ರೂಯಿಸಸ್ ಇಂಟು ಸೆಮಿಫೈನಲ್ ಇರ್ಬೋದು, ಇಂಟ್ರೆಸ್ಟ್ ಇದ್ದರೆ ಓದ್ಬೋದು, ಇಲ್ಲ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಒಂದು ಪ್ರಶ್ನೆ ಬರುತ್ತೆ ಸ್ಪೋರ್ಟ್ಸಿಂದ ಪ್ರತಿ ವರ್ಷ ಪ್ರಿಲಿಮ್ಸಲ್ಲಿ. ನೆಕ್ಸ್ಟ್ CBSE ಆಫಿಷಿಯಲ್ಸ್ ಟ್ರಾನ್ಸ್ಫರ್ಡ್ ಪ್ಯಾನೆಲ್ ಟು ಪ್ರೋಬ್ OSM ಟೆಂಡರ್. ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾರು ಟ್ರಾನ್ಸ್ಫರ್ ಅದು ಏನು ಅದೆಲ್ಲ ಬೇಡ ನಮಗೇನು ಬೇಕು ಅಂದರೆ ಏನಾಗಿತ್ತದು. ಇಲ್ಲಿ OSM ಅಂದರೆ ಏನು, CBSE ಹೇಗೆ ಕೆಲಸ ಮಾಡುತ್ತೆ, ಇದಿಷ್ಟು ತಿಳ್ಕೊಳ್ರಿ ಸಾಕು, ಬೇರೆ ಏನು ಬೇಡ. ಇದನ್ನೆಲ್ಲ ಓದೋ ಅಗತ್ಯ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ಓದ್ಕೊಳ್ಳಿ ಸ್ವಲ್ಪ, ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ, ಇಂಥದ್ದೆಲ್ಲ ಬೇಕಾಗಿಲ್ಲ. ಶಿವಕುಮಾರ್ ಆಲ್ ಸೆಟ್ ಟು ಟೇಕ್ ಓತ್ ಆ್ಯಸ್ ಕರ್ನಾಟಕ CM, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಆ ಪ್ರಮಾಣ ವಚನ ತೊಗೊಳ್ಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೀವು ಹಿಂದೂ ನ್ಯೂಸ್ ಪೇಪರ್ ನೋಡಿದಾಗ ಇವು ಪದಗಳೇ ಕಷ್ಟ ಆಗುತ್ತೆ, ಮೊದಲು ನಿಮಗೆ ಪದಗಳೇ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡೋದು, ನಾನು ಈಗ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳ ಹಿಂದೂ ನ್ಯೂಸ್ ಪೇಪರ್, ಹಿಂದೂ ಅಲ್ಲ ಮಂತ್ಲಿ ಮ್ಯಾಗ್ಝಿನ್ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ವಿಷನ್ ಮ್ಯಾಗ್ಝಿನು. ನೀವು ಆ ಕ್ಲಾಸ್ ಕೇಳಿದರೆ ನಾನು ಪ್ರತಿ ಸಾಲನ ಓದಿ ಅರ್ಥ ಹೇಳ್ತಿರ್ತೀನಿ ನಿಮಗೆ. ಸೊ ನಿಮಗೆ ಇದರಿಂದ ಏನಾಗುತ್ತೆ, ನಾಲೆಜ್ ಬರ್ತಾ ಹೋಗುತ್ತೆ, ಇಂಗ್ಲೀಷ್ ಪದಗಳು ರೂಢಿ ಆಗುತ್ತೆ. ಸೊ ಇಂಗ್ಲೀಷ್ ಪದಗಳು ರೂಢಿ ಆಗೋದು, ನಿಮಗೆ ನಾಲೆಜ್ ಬರ್ತಾ ಹೋಗೋದ್ರಿಂದ ಇವೆಲ್ಲ ತುಂಬ ಈಸಿಯಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೆ ನಮಗೆ ಇವೆಲ್ಲ ಅರ್ಥ ಆಗ್ತಿರಲಿಲ್ಲ, ಬಟ್ ಈಗ ತುಂಬ ಈಸಿಯಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. CBA ಅಫಿಷಿಯಲ್ಸ್ ಟ್ರಾನ್ಸ್ಫರ್ಡ್ ಪ್ಯಾನೆಲ್ ಟು ಪ್ರೋಬ್ OSM ಟೆಂಡರ್. ಏನಪ್ಪ ಇದು, ಸಿಂಪಲ್. CBSE ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ, ಪ್ಯಾನೆಲ್ ಟು ಪ್ರೋಬ್ OSM ಟೆಂಡರ್. ಪ್ರೋಬ್ ಅಂದರೆ ತನಿಖೆ. ಕೆಲವೊಬ್ರು ಏನು ಮಾಡ್ತೀರಿ ವಿದ್ಯಾರ್ಥಿಗಳು, ದ ಹಿಂದೂ ನ್ಯೂಸ್ ಪೇಪರ್ನ ಕಠಿಣ ಪದಗಳನ್ನು ಮತ್ತೆ ಆ ಇಂಗ್ಲೀಷ್ ಪದ ಬರೆದು ಅದ್ರ ಕನ್ನಡ ಪದ ಬರೀತೀರಿ. ಹಾಗೆ ಮಾಡ್ಕೊಳ್ಬಾರ್ದು. ಸೈಡಲ್ಲಿ ಮೊಬೈಲ್ ಓಪನ್ ಇಟ್ಕೊಂಡು ಅದರ ಅರ್ಥ ನೋಡಿಕೊಂಡ್ರೆ ಸಾಕು. ನೀವು ಒಂದು ಸಾರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅದನ್ನು. ಪ್ರೋಬ್ ಅಂದರೆ ತನಿಖೆ, ಪ್ರೋಬ್ ಅಂದರೆ ಏನು, ತನಿಖೆ, ಹೀಗೆ ಮನಸ್ಸಲ್ಲಿ ಅಂದ್ಕೊಂಡಾಗ ನಿಮ್ಗೆ ಅದು ನೆನಪುಳಿತಾ ಹೋಗುತ್ತೆ.
ಬರ್ತಾ ಬರ್ತಾ ರಿಪೀಟ್ ಆಗುತ್ತಲ್ಲ, ರಿಪೀಟ್ ಆದಾಗ ನೆನಪುಳಿತಾ ಹೋಗುತ್ತೆ, ಡೋಂಟ್ ವರಿ ಅದ್ರ ಬಗ್ಗೆ. ನೆಕ್ಸ್ಟ್ ನೋಡಿ, ಸೌತ್ ವೆಸ್ಟ್ ಮಾನ್ಸೂನ್ ಟು ಸೆಟ್ ಇನ್ ಓವರ್ ಕೇರಳ ಅರೌಂಡ್ June 4. ಸೌತ್ ವೆಸ್ಟ್ ಮಾನ್ಸೂನ್ ಏನಿದು ಮುಂಗಾರು ಮಳೆ ಅಂತ ಬರುತ್ತಲ್ಲ, ಇದು ಟು ಸೆಟ್ ಇನ್ ಅಂದರೆ ಆರಂಭ ಆಗಬಹುದು ಯಾವಾಗ, ಓವರ್ ಕೇರಳದ ಮೇಲೆ ಯಾವಾಗ, ಅರೌಂಡ್ June 4, June 4ನೇ ತಾರೀಕಿನ ನಂತರ ಮಾನ್ಸೂನ್ ಆರಂಭ ಆಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳೋದು. ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟು? ಇಂಡಿಯನ್ ಮೀಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋದು, ಇದು ಎಲ್ಲಿದೆ, ಏನು ಕೆಲಸ ಮಾಡುತ್ತಂತ ಹೇಳಿ. ಸರಿನಾ? ಅಷ್ಟು ಸಾಕು. ಅಲ್ಲಿ ಎಕ್ಸ್ಟ್ರಾ ಏನು ಪಾಯಿಂಟ್ಸ್ ಅಂತದ್ದು ನಮಗೆ ಕಂಡು ಬರುವಂಥದ್ದು ಇಲ್ಲ. ನೆಕ್ಸ್ಟ್ ಸಿಟಿ ಇದೆ, ಡೆಲ್ಲಿ ಸಿಟಿ ಬಗ್ಗೆ ನಮಗೆ ಅಗತ್ಯ ಇಲ್ಲ, ಅದು UPSCಗೆ ಸ್ವಲ್ಪ ಲೋಡ್ ಆಗುತ್ತೆ ಇದು ನ್ಯೂಸ್ ಪೇಪರು, ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ಇಲ್ಲೆಲ್ಲ. ಮತ್ತೆ ನೆಕ್ಸ್ಟ್ ಇದು ಸ್ಟೇಟ್ಸ್, ರಾಜ್ಯಗಳ ಬಗ್ಗೆ ಇದೆ, ಎಲ್ಲೆಲ್ಲಿ ಏನಾಗಿದೆ ನೋಡಿ. ಅಮಿಡ್ ರೋ ಓವರ್ ಎಕ್ಸ್ಕ್ಲೂಷನ್ಸ್, ಮಹಾರಾಷ್ಟ್ರ CM ಸೇಸ್ ಲಡ್ಕಿ ಬಹಿನ್ ಸ್ಕೀಮ್ ಟು ಕಂಟಿನ್ಯೂ. ಲಡ್ಕಿ ಬಹಿನ್ ಅನ್ನೋಂಥ ಒಂದು ಸ್ಕೀಮು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಎಕ್ಸ್ಕ್ಲೂಷನ್ ಅಂದರೆ ಕೈ ಬಿಡೋದು, ಬಟ್ CM ಅವರು ಹೇಳಿದ್ದಾರೆ ಇಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ವಿಜಯ್ ಸಾಟ್ ಮೀಟಿಂಗ್ ವಿತ್ EPS ಬಟ್ AIDMK ಡಿಡ್ ನಾಟ್ ಗ್ರಾಂಟ್ ಹಿಮ್ ಟೈಮ್. ಓಕೆ, ಏನಾಗುತ್ತೆ ಎಲ್ಲ ರಾಜಕಾರಣದ ಸುದ್ದಿಗಳಿವೆ, ಎಲ್ಲ ರಾಜಕೀಯ ಇದೆ. ರಾಜಕೀಯ ಇದ್ದಾಗ UPSCಗೆ ಅಗತ್ಯ ಇರಲ್ಲ, ಅದು UPSCನಲ್ಲಿ ಯಾವುದೇ ರಾಜಕೀಯ ಸುದ್ದಿಗಳು ನಿಮ್ಮನ್ನು ಪ್ರಶ್ನೆ ಕೇಳಲ್ಲ, ಅದು ಅಗತ್ಯನೂ ಇರಲ್ಲ, ಡೋಂಟ್ ವರಿ. ಓಕೆ, ನೀವು ಬರ್ತಾ ಬರ್ತಾ ಓದ್ತೀರಿ, ನಿಮಗೆ ಇಂಟ್ರೆಸ್ಟ್ ಬಂದ ಹಾಗೆ ಅದನ್ನೆಲ್ಲ. ಇದು ಪುಟ ತುಂಬ ಮುಖ್ಯ ನೋಡಿ. ಎಡಿಟೋರಿಯಲ್ ಅಂದರೆ ಏನು ತಿಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಇದು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಯಾವುದೇ ಈ ಸಣ್ಣ ಆರ್ಟಿಕಲ್ ಇರುತ್ತಲ್ಲ ಸೈಡಲ್ಲಿದು, ಇಲ್ಲೊಂದಿರುತ್ತೆ, ಆಮೇಲೆ ಇದ್ರ ಕೆಳಗಡೆ ಮತ್ತೊಂದಿರುತ್ತೆ, ಇಲ್ಲೇ ಸ್ವಲ್ಪ ಲೋಡ್ ಆಗ್ತಾ ಇದೆ, ಇದು ಇಲ್ಲೊಂದಿದೆ, ಇದು ಮಾತ್ರ ಅಂದ್ಕೊಂಡಿದ್ದಾರೆ. ಆ ಥರ ಅಲ್ಲ. ಎಡಿಟೋರಿಯಲ್ ಅಂದರೆ ಇದೆಲ್ಲ ದೊಡ್ಡ ಲೇಖನಗಳಿವೆ ಅಲ್ಲ, ಇವು ಕೂಡ ಎಡಿಟೋರಿಯಲ್ಗಳೇ, ಇವೆಲ್ಲನೂ ಕೂಡ. ಇದರಲ್ಲಿ ನೀವು ಪ್ರತಿದಿನ ಕನಿಷ್ಠ 1, ಗರಿಷ್ಠ 2-3 ಓದಬೇಕು ಆರ್ಟಿಕಲ್ಗಳನ್ನು. ಕನಿಷ್ಠ ಎಷ್ಟು? 1 ಮಿನಿಮಮ್, ಗರಿಷ್ಠ 2-3 ಆರ್ಟಿಕಲ್ಸನ್ನು ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ನೋಡಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಯ್ತಾ? ಸರಿ, ಯಾವುದನ್ನು ಚೂಸ್ ಮಾಡ್ಕೊಳ್ಳೋದು, ನಿಮಗೆ ಯಾವ್ದು ಈಸಿ ಅನಿಸುತ್ತೆ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಓದ್ಕೊಳ್ಳಿ. ನೀವು ಡಿಫಿಕಲ್ಟಿಂದನೇ ಸ್ಟಾರ್ಟ್ ಮಾಡಬೇಕಂತ ಇಲ್ಲ. ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ಸಣ್ಣದು ಅನಿಸುತ್ತೆ, ಯಾವುದು ನಾನು ಇದನ್ನು ಓದಬಹುದು ಅನಿಸುತ್ತೆ, ನಿಮ್ಮ ಮನಸ್ಸು ಹೇಳುತ್ತೆ ನೋಡಿ, ಅಂಥದ್ದನ್ನು ಓದ್ಕೊಳ್ಳಿ ಸಾಕು. ಸರಿ, ಹಾಗಾದ್ರೆ ನೋಡೋಣ ಇಲ್ಲಿ ಏನೇನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದನ್ನು ನಾನಾಗಿದ್ದರೆ ಯಾವುದನ್ನು ಚೂಸ್ ಮಾಡ್ತಾ ಇದ್ದೆ ನೋಡೋಣ ಈಗ. ಸರಿ, ಚೇಂಜ್ಡ್ ಅರೇಂಜ್ಮೆಂಟ್ಸ್ ಅಂತ ಇಲ್ಲೊಂದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗೇವ್ ವೇ ಟು ಶಿವಕುಮಾರ್ ಇನ್ ಟೈಟ್ಲಿ ಮ್ಯಾನೇಜ್ಡ್ ಟ್ರಾನ್ಸಿಷನ್. ಅಗತ್ಯ ಇಲ್ಲ ರಾಜಕಾರಣದ ಸುದ್ದಿ. ಬ್ರ್ಯಾಂಡ್ ವ್ಯಾಲ್ಯೂ, RCB ಹೆಲ್ಪ್ಡ್ IPL's ಲೇಟೆಸ್ಟ್ ಎಡಿಷನ್ ಬಿಲ್ಡ್ ಆನ್ ಪ್ರೀವಿಯಸ್ ಸಕ್ಸಸ್. RCB ಕ್ರಿಕೆಟ್ ಬಗ್ಗೆ ಇದೆ, ನಮಗೆ UPSCಗೆ ಅಗತ್ಯ ಇಲ್ಲ. ಆಮೇಲೆ ಬನ್ನಿರಿ, ದ ಹಾರ್ವೆಸ್ಟ್ ಚೀನಾ ವಾಂಟ್ಸ್ ಈಸ್ ಒನ್ ಇಂಡಿಯಾ ಕೆನಾಟ್ ಅಫೋರ್ಡ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸ್ವಲ್ಪ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಇಲ್ಲಿ ಕೊಡ್ತಾರೆ ನೋಡಿ, ಡಿಪ್ಲೊಮ್ಯಾಟಿಕ್ ಆಪ್ಟಿಕ್ಸ್ ಮಸ್ಟ್ ನಾಟ್ ಡಿಕ್ಟೇಟ್ ಇಂಡಿಯಾಸ್ ಬೌಂಡ್ರಿ ನೆಗೋಷಿಯೇಷನ್ಸ್ ವಿತ್ ಚೈನಾ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಒಂದು ಫಸ್ಟ್ ಪ್ಯಾರಾಗ್ರಾಫ್ ಓದಿ ನೋಡ್ಕೊಳ್ಳೋಣ ಏನಿದೆ ಇಲ್ಲಿ ಅಂತ. ವೆನ್ ಲೌ ಝೊಹೋಹಿ ದೆನ್ ಚೀನಾಸ್ ಅಂಬಾಸಡರ್ ಟು ಇಂಡಿಯಾ. ಯಾವಾಗ ಲೌ ಝೊಹೋಹಿ ಅನ್ನೋರು, ಅವಾಗಿನ ಚೀನಾದ ಅಂಬಾಸಿಡರು ಭಾರತದಲ್ಲಿದ್ದರಲ್ಲ, ಅವರು ರಿವೈವ್ಡ್ ದ ಐಡಿಯಾ ಆಫ್ ಆ್ಯನ್ ಅರ್ಲಿ ಹಾರ್ವೆಸ್ಟ್ ಇನ್ ಇಂಡಿಯಾ ಚೀನಾ ಬೌಂಡ್ರಿ ನೆಗೋಷಿಯೇಷನ್ಸ್ ಇನ್ 2017. 2017ರಲ್ಲಿ ಚೀನಾ ಮತ್ತು ಭಾರತ ನಡುವೆ ಬೌಂಡ್ರಿ ನೆಗೋಷಿಯೇಷನ್, ಬೌಂಡ್ರಿ ಗಡಿಯ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದಲ್ಲ, ಆವಾಗ ಇಂಡಿಯಾ ರೆಸ್ಪಾಂಡೆಡ್ ವಿತ್ ಸೆಪ್ಟಿಸಿಸಮ್ ಅಂತ ಅಂದರೆ ಅನುಮಾನ. ಭಾರತ ಆವಾಗ ಅನುಮಾನದಿಂದ ಉತ್ತರ ಕೊಡ್ತಂತೆ. ದ ಪ್ರಪೋಸಲ್ ಟು ಸೆಟಲ್ ದ ಸಿಕ್ಕಿಂ ಬೌಂಡ್ರಿ ಇನ್ ಐಸೋಲೇಷನ್ ಫ್ರಮ್ 3 other sectors ವಾಸ್ ಆ್ಯನ್ ಅಸಿಮೆಟ್ರಿಕ್ ಕನ್ಸೆಷನ್ ಡ್ರೆಸ್ಡ್ ಅಪ್ ಇನ್ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರೆಸ್. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಸಿಕ್ಕಿಂ ಬೌಂಡ್ರಿನ ಐಸೋಲೇಟ್ ಮಾಡಿ ದೂರ ಇಟ್ಕೊಂಡು ಉಳಿದಿರೋದನ್ನು ಮಾಡೋದು ಏನಂತ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರೆಸ್, ಅಂದರೆ ಪ್ರೋಗ್ರೆಸ್ ಬಗ್ಗೆ ಇಲ್ಲಿ ಮಾತುಕತೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾರತ ಮತ್ತು ಚೈನಾ ಜೊತೆಗೆ ಮಾತುಕತೆಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಇತ್ತು. ಇಂಡಿಯಾ ಹ್ಯಾಸ್ ರೆಸಿಸ್ಟೆಡ್ ಇಟ್. ಭಾರತ ಅವಾಗ ಏನು ಮಾಡ್ತು ಅಂತ ಅಂದರೆ ರೆಸಿಸ್ಟೆಡ್, ಅದನ್ನು ತಡೀತು, ಮುಂದುವರಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೆರ್ ಈಸ್ ನೌ ಜ್ಞಾವಿಂಗ್ ಡೌಟ್ ಆ್ಯಸ್ ಟು ವೆದರ್ ಇಟ್ ಕ್ಯಾನ್ ಹೋಲ್ಡ್ ದ್ಯಾಟ್ ಪೊಸಿಷನ್. ಈಗ ಅದಾಗಬಹುದಾ ಅಂತ ಕೇಳ್ತಾ ಇದ್ದಾರೆ. ದ ಟ್ರಿಗರ್ ಫಾರ್ ದಿಸ್ ಪೀಸ್ ಈಸ್ ಅ ಫಾರ್ಮರ್ ಬಾರ್ಡರ್ ನೆಗೋಷಿಯೇಟರ್ಸ್ ಕನ್ಸರ್ನ್ ದ್ಯಾಟ್ ಇಂಡಿಯಾ ಮೈಟ್ ಸ್ಟಂಬಲ್ ಇನ್ ಟು ಅ ಡ್ಯಾಮೇಜಿಂಗ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂಡರ್ ಚೈನಾಸ್ ಪ್ರೆಷರ್ and driven by the temptation to project contrived progress. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ಮುಂದೆ ಭಾರತಕ್ಕೆ ಡ್ಯಾಮೇಜ್ ಆಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ತುಂಬ ದೊಡ್ಡದಿದೆ ಆರ್ಟಿಕಲ್ಲು. ಈಗ ನೀವು ಬಿಗಿನರ್ಸ್ ಇದ್ದೀರಿ ಇಂಥವು ಇಲ್ಲೇ ನೋಡಿರಿ, ಇದೇ ಒಂದು ಪ್ಯಾರಾಗ್ರಾಫ್ನಲ್ಲಿ 4-5 ಡಿಫಿಕಲ್ಟ್ ವರ್ಡ್ಸ್ ಬಂದು ಇದನ್ನು ಸ್ಕಿಪ್ ಮಾಡ್ಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಆರ್ಟಿಕಲಲ್ಲಿ ಏನಿದೆ, US ಇರಾನ್ ನೆಗೋಷಿಯೇಷನ್ಸ್ ಸ್ಟಿಲ್ ಅ ರೋಡ್ ಟು ನೋವೇರ್. ಅಮೇರಿಕಾ ಮತ್ತು ಇರಾನ್ ನಡುವೆ ನೆಗೋಷಿಯೇಷನ್ಸ್ ಅಂದರೆ ಮಾತುಕತೆಗಳು ನಡೀತಾ ಇದೆ. ಸ್ಟಿಲ್ ಅ ರೋಡ್ ಟು ನೋವೇರ್, ಇನ್ನೂ ಯಾವುದೇ ದಾರಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಇದು ಕೂಡ ಬೇಡ, ಯಾಕಂದರೆ ರಿಪೀಟ್ ಆಗಿರುವಂಥ ಸುದ್ದಿಗಳಿದೆ. ಹೌ ಲ್ಯಾಂಡ್ ಪೂಲಿಂಗ್ ಸಾಲ್ವ್ಸ್ ಅಕ್ವಿಸಿಷನ್ ಓಸ್. ಲ್ಯಾಂಡ್ ಪೂಲಿಂಗ್, ಭೂಮಿಯನ್ನು ಏನು ಮಾಡೋದು ಅಂತ ಅಂದರೆ ಕೂಡಿಸಿ ಕೊಡೋದು ಜನರಿಗೆ, ಅದು ಹೇಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓದ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆರ್ಟಿಕಲ್ ಇಲ್ಲಿ. ನೆಕ್ಸ್ಟ್, ನೀಡ್ ಟು ಸ್ಟ್ರೆಂಗ್ದನ್ ಎಕ್ಸಿಸ್ಟಿಂಗ್ ಹೆಲ್ತ್ ಫೆಸಿಲಿಟೀಸ್. ಕೇರಳದ ಬಗ್ಗೆ ಇದೆ, ಕೇರಳದಲ್ಲಿ ಹೆಲ್ತ್ ಫೆಸಿಲಿಟಿಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಓಕೆ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಇದೆ, ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಕೇಳಲ್ಲ. ಸೊ ಆರ್ಟಿಕಲ್ ಬೇಕಾದರೆ ಇದನ್ನು ಓದ್ಕೊಳ್ಬೋದು. ಯಾವುದು ಇದು ಚೆನ್ನಾಗಿದೆ ನೋಡಿ, ಏನಂತ ಅಂದರೆ ಲ್ಯಾಂಡ್ ಪೂಲಿಂಗ್ ಮಾಡೋದು, ರೈತರ ಭೂಮಿಯನ್ನು ಏನು ಮಾಡೋದು ಅಂದರೆ ಪೂಲ್ ಮಾಡಿಕೊಡೋದು. ಸಣ್ಣ ಸಣ್ಣದೆಲ್ಲ ಹಿಡುವಳಿಗಳಿದಾವಲ್ಲ, ಸಣ್ಣ ಸಣ್ಣ ಭೂಮಿಗಳು, ಅದನ್ನು ಒಂದೇ ಕಡೆ ಸೇರಿಸಿ ಕೊಡೋದು. ಸರಿ ಸರ್, ಈಗ ನಾನು ಪ್ರಯತ್ನ ಪಡ್ತೀನಿ ಸರ್, ನಾನು ರೆಡಿ ಇದ್ದೀನಿ ಪ್ರಯತ್ನ ಪಡೋಕ್ಕೆ, ಬಟ್ ನಂದು ತುಂಬಾ ಇಂಗ್ಲೀಷ್ ಪೂರ್ ಇದೆ, ನಾನು ಏನು ಮಾಡಿ ಅಂತ ಅಂದರೆ ಸಾಲನ ಓದಿ, ಪದ ಸಹಿತ ಓದಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾನು ತೋರಿಸ್ತೀನಿ. ಆ ಪ್ಯಾರಾಗ್ರಾಫ್ ಮುಗಿದ ತಕ್ಷಣ ಅದನ್ನು ಫೋಟೋ ಹೊಡೆದು ChatGPTಲಿ ಹಾಕಿ ಅಷ್ಟೇ, ಆ ಪ್ಯಾರಾಗ್ರಾಫನ್ನು, ಅದು ಅರ್ಥ ಕೊಡುತ್ತೆ. ನೀವು ಓದ್ಕೊಂಡಿದ್ದಕ್ಕೂ ಅದು ಕೊಟ್ಟದ್ದಕ್ಕೂ ಕರೆಕ್ಟ್ ಇದೆಯೋ ಅಂತ ತಿಳ್ಕೊಳ್ಳಿ. ಪ್ರತಿ ಪ್ಯಾರಾಗ್ರಾಫ್ ಈ ಥರ ಮಾಡ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಎಕ್ಸ್ಪೆರಿಮೆಂಟ್ ಮಾಡಿ ಈ ಥರ ಪ್ರತಿದಿನ. 3 ತಿಂಗಳು ನಿಮಗೆ ಇಂಗ್ಲೀಷ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಜಸ್ಥಾನ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ದ ಸ್ಟೇಟ್ಸ್ ಫಸ್ಟ್ ಲ್ಯಾಂಡ್ ಪೂಲಿಂಗ್ ಸ್ಕೀಮ್. ನೋಡಿರಿ, ರಾಜಸ್ಥಾನ್ ಇತ್ತೀಚೆಗೆ ಏನು ಮಾಡಿದೆ ಅಂತ ಅಂದರೆ ರಾಜ್ಯದ ಮೊದಲ ಲ್ಯಾಂಡ್ ಪೂಲಿಂಗ್ ಸ್ಕೀಮ್. ಪೂಲಿಂಗ್ ಅಂದರೆ ಏನು, ಈಗ 4-5 ಭೂಮಿ ಇರುತ್ತೆ ಬೇರೆ ಬೇರೆ ರೈತರದು, ಎಲ್ಲರದನ್ನು ಸೇರಿಸಿ ಒಂದು ಮಾಡಿ ಕೊಡೋದು, ಆ ಥರ. ದ ಗವರ್ಮೆಂಟ್ ಈಸ್ ಆಪ್ಟಿಮಿಸ್ಟಿಕ್, ಗೌರ್ಮೆಂಟ್ ಇಲ್ಲಿ ಆಪ್ಟಿಮಿಸ್ಟಿಕ್, ಆಶಾದಾಯಕವಾಗಿದೆ ಅಂತೆ. ದ್ಯಾಟ್ ದ ಸ್ಕೀಮ್ ವಿಲ್ ಹೆಲ್ಪ್ ವಿತ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ಡೆಲಿವರ್ ದ ಲ್ಯಾಂಡ್ ನೀಡೆಡ್ ಫಾರ್ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಏನು ಮಾಡ್ತಾರೆ ಅಂದರೆ ಇಲ್ಲಿ ಲ್ಯಾಂಡ್ ಪೂಲಿಂಗ್ ಮಾಡ್ತಾರೆ, ಬೇರೆ ಬೇರೆ ರೈತರದೆಲ್ಲ ಭಾಳಷ್ಟು ಜಾಗ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಸರ್ಕಾರಕ್ಕೆ ಯೂಸ್ ಮಾಡ್ಕೊಳ್ತಾರೆ, ಕೆಲವೊಂದು ಭೂಮಿಯನ್ನು ಏನು ಮಾಡ್ತಾರೆ ರೈತರಿಗೆ ವಾಪಸ್ ಹಂಚಿಕೆ ಮಾಡಿಕೊಡ್ತಾರೆ. ಇದನ್ನು ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾ ಇದ್ದಾರೆ ಇಲ್ಲಿ. ಅದರ್ ಸ್ಟೇಟ್ಸ್ ಬೇರೆ ರಾಜ್ಯಗಳು ಟೂ ಕೂಡ ಆರ್ ಐದರ್ ಆ್ಯಕ್ಟಿವ್ಲಿ ಥಿಂಕಿಂಗ್ ಆಫ್ ಇಂಪ್ಲಿಮೆಂಟಿಂಗ್ ಲ್ಯಾಂಡ್ ಪೂಲಿಂಗ್ ಸ್ಕೀಮ್ಸ್. ನೋಡಿ ಏನು ಹೇಳ್ತಾರೆ, ಬೇರೆ ರಾಜ್ಯಗಳು ಕೂಡ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇವೆ. ಫಿಲಿಮ್ಸಲ್ಲಿ ಕೇಳಿಬಿಡ್ತಾರೆ, ರಾಜಸ್ಥಾನ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಲಾಂಚ್ಡ್ ಸ್ಕೀಮ್ ಫಾರ್ ಪೂಲಿಂಗ್, ಲ್ಯಾಂಡ್ ಪೂಲಿಂಗ್ ಅಂತ ಕೊಡ್ತಾರೆ, ಇದು ಗೊತ್ತಿರಬೇಕು ನಿಮಗೆ. ವೈಲ್ ಸ್ಟೇಟ್ಸ್ ಸಚ್ ಆಸ್ ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ ಹ್ಯಾವ್ ಫೌಂಡ್ ಸಕ್ಸಸ್, ಮಚ್ ವಿಲ್ ಡಿಪೆಂಡ್ ಆನ್ ಲೋಕಲೈಸ್ಡ್ ಇನೋವೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫ್ಲೆಕ್ಸಿಬಿಲಿಟಿ. ಈಗ ಇತ್ತೀಚೆಗೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳು ಇದರಲ್ಲಿ ಸಕ್ಸಸ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಈ ಥರ ನೀವು ಪ್ಯಾರಾಗ್ರಾಫ್ಗಳನ್ನ ಓದಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸರ್, ಬಟ್ ನನಗೆ ಡೈಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋರು ಬೇಕು ಅಂತ ನೀವು ಕೇಳ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಮಾಡೋಣ, ಬಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ವಿಷನ್ ಮ್ಯಾಗ್ಝಿನ್ನ ಇದೇ ಥರ ಸಾಲು ಓದಿ ನಿಮಗೆ ಅರ್ಥ ಮಾಡಿಸ್ತೀನಿ. ಹಿಂದೂ ನ್ಯೂಸ್ ಪೇಪರ್ ಒಂದನ್ನು ನೀವು ಜವಾಬ್ದಾರಿ ತೊಗೊಳ್ಳಿ. ಓಕೆ, ಆಮೇಲೆ ದ ಫ್ಯೂಚರ್ ಆಫ್ ಇಂಡಿಯಾಸ್ ಚೀಪ್ ಇಂಡಸ್ಟ್ರಿ ಅಂತ ಇದೆ, ಇದನ್ನು ಓದ್ಬೋದು, ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಯಾಕಂದರೆ ಎಲ್ಲನೂ ಓದೋಕ್ಕಾಗಲ್ಲ, ಒಂದು ಲಿಮಿಟ್ ಇರುತ್ತಲ್ವ ಎಲ್ಲದಕ್ಕೂ. ನಿಮಗೆ UPSCಗೆ ಸಂಬಂಧಪಟ್ಟಿರುವಂಥ, ಈಗ ನಾನು ಇದನ್ನು ಚೂಸ್ ಮಾಡಿಕೊಂಡೆ, ಯಾಕೆ ಲ್ಯಾಂಡ್ ಪೂಲಿಂಗ್ ಯಾಕೆ ಯೂಸ್ ಮಾಡಿಕೊಂಡೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ ಮೇನ್ಸಲ್ಲಿ. ಓಕೆ, ನಿಮಗೆ ಬರ್ತಾ ಕಲಿತೀರಿ, ಯಾವುದು UPSCಗೆ ಸಂಬಂಧ ಇರುತ್ತೆ ಅದನ್ನು ಮಾತ್ರ ನೀವು ಓದ್ತಾ ಹೋಗಬೇಕು. ಸರಿ, ನೆಕ್ಸ್ಟ್ ಮತ್ತಿಲ್ಲಿ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಅಂತ ಒಂದು 2 ಪೇಜ್ ಕೊಡ್ತಾರೆ ಇವರು. CBSE ಮಾರ್ಕಿಂಗ್ ಸಿಸ್ಟಮ್ ಬಗ್ಗೆ ಇದೆ, ಇದು ನಮಗೆ ಅಗತ್ಯ ಇಲ್ಲ UPSCಗೆ. ನೀಡ್ ಫಾರ್ ಸ್ಟ್ರೆಂಗ್ದನಿಂಗ್ ಇಂಡಿಯಾಸ್ EV ಸಪ್ಲೈ ಚೈನ್ಸ್. ಓಕೆ, EV ಸಪ್ಲೈ ಚೈನ್ಗಳ ಬಗ್ಗೆ, ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಇದೆ ಇದು ಆರ್ಟಿಕಲ್ಲು, ಇದನ್ನು ನೋಡ್ಕೊಳ್ಬೋದು. ಇಲ್ಲಿ ಸಣ್ಣ ಟಾಪಿಕ್ಸ್ ಇರುತ್ತೆ, ನ್ಯೂಸ್ ಇನ್ ನಂಬರ್ಸ್ ಅಂತ ಹೇಳಿ, ಸ್ವಲ್ಪ ಇದನ್ನು ಕೂಡ ನೀವು ನೋಡ್ಕೊಳ್ಬೋದು ಇಂಟ್ರೆಸ್ಟ್ ಇದ್ದರೆ. ಎಲ್ಲನೂ ಓದೋಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಇರೋದನ್ನು ಸ್ವಲ್ಪ ನೋಡ್ಕೊಳ್ಬೋದು. ಇಲ್ಲಿ ನ್ಯೂಸಲ್ಲಿ ಏನಾದರೂ UPSCಗೆ ಸಂಬಂಧಪಟ್ಟಿರೋದಿದ್ದರೆ ಓದ್ಕೊಳ್ಬೋದು. ಸೊ ನೀವೇನು ಮಾಡಿ, ಈಗ ಉದಾಹರಣೆಗೆ ವಾಜಿರಾಮ್ ಆ್ಯಂಡ್ ರವಿ ಮತ್ತು ಕೆಲವೊಂದು ವೆಬ್ ಚಾನಲ್ಗಳಿವೆ ಟೆಲಿಗ್ರಾಮಲ್ಲಿ, ಯಾವ ಆರ್ಟಿಕಲ್ಸ್ UPSC ರಿಲೇಟೆಡ್ ಆರ್ಟಿಕಲ್ಸ್ ಯಾವುದು ಓದಬೇಕು ಅಂತ ನೋಡಿಕೊಂಡು ಚೂಸ್ ಮಾಡ್ಕೊಂಡು ನೀವು ಓದ್ಬೋದು. ಮುಂದಿನ ದಿನಗಳಲ್ಲಿ ನಾವು ಕೂಡ ಶೇರ್ ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ. ಓಕೆ, ಇದೆಲ್ಲ ರಾಜಕೀಯನೇ ಇದೆ ಇಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ ನ್ಯೂಸ್ ಬಗ್ಗೆ ಇದೆ ಇಲ್ಲಿ. ಏಮ್ಸ್ ದೆಹಲಿ ಸ್ಟಡಿ ಶೋಸ್ ಹೌ ಏರ್ ಪೊಲ್ಯೂಟೆಂಟ್ಸ್ ಬ್ರೀಚ್ ಪ್ಲಾಸೆಂಟಲ್ ಬ್ಯಾರಿಯರ್ಸ್ ಆ್ಯಂಡ್ ಅಫೆಕ್ಟ್ ಫೀಟಸಸ್. ನೋಡಿರಿ, ಅಂದರೆ ಏಮ್ಸ್ನವರು ಸ್ಟಡಿ ಮಾಡಿದ್ದಾರೆ ದೆಹಲಿನಲ್ಲಿ. ಏನಂದರೆ ಫೀಟಸ್ ಅಂದರೆ ಏನು, ಹೊಟ್ಟೆ ಒಳಗಡೆ ಮಗು ಇರುತ್ತಲ್ಲ, ಮಗುವಿಗೆ ಕೂಡ ಹಾನಿ ಆಗ್ಬೋದು ಭ್ರೂಣಕ್ಕೆ ಅಂತ ಹೇಳ್ತಾ ಇದ್ದಾರೆ. LPG ಕನ್ಸಂಪ್ಷನ್ ಫೆಲ್ 19% ಇನ್ ಮೇ, ಪೆಟ್ರೋಲ್ ಡೀಸೆಲ್ ಇನ್ಕ್ರೀಸ್ಡ್. ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಜಾಸ್ತಿ ಆಗಿದೆ, LPG ಬಳಕೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಮೇ ತಿಂಗಳಲ್ಲಿ. ಎಕ್ಸ್ಟ್ರೀಮ್ ಹೀಟ್ ಟೆಸ್ಟ್ಸ್ ಇಂಡಿಯಾಸ್ ರೆಕಾರ್ಡ್ ಮಿಲ್ಕ್ ಪ್ರೊಡಕ್ಷನ್.
ರೆಕಾರ್ಡ್ ಮಿಲ್ಕ್ ಪ್ರೊಡಕ್ಷನ್ ಆಗಿದೆ ಅಂತೆ ಭಾರತದಲ್ಲಿ. ವರ್ಲ್ಡ್ ಸುದ್ದಿಗಳು ಸ್ವಲ್ಪ ಇರುತ್ತೆ. ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಇರೋ ಸ್ವಲ್ಪ ಒಂದು 2-3 ಆರ್ಟಿಕಲ್ಸ್ ಆದರೂ ಇದರಲ್ಲಿ ಓದ್ಕೊಳ್ಬೇಕು. ಸೊ 1 ಡೇ ಕೊಡಿ ಇದಕ್ಕೆ ಟೈಮು. ಈಗ ಸದ್ಯಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ನಮ್ಮ ಲಾ ಎಕ್ಸಲೆಂಟ್ ಅಂತ ಒಂದು ಟೆಲಿಗ್ರಾಮ್ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಪ್ರತಿದಿನ ಮೇಡಮ್ ಒಬ್ಬರು ಒಂದು ಅರ್ಧ ಗಂಟೆ ಅನಾಲಿಸಿಸ್ ಮಾಡ್ತಾರೆ. ಅದನ್ನು ಡಬಲ್ ಸ್ಪೀಡ್ ಇಟ್ಕೊಂಡು ನೀವು ನೋಡ್ತಾ ಹೋಗ್ಬೋದು. ಆಮೇಲೆ ಇದನ್ನು ಆರ್ಟಿಕಲ್ ಕೂಡ ಓದ್ಬೋದು. ಸ್ವಂತ ಪ್ರಯತ್ನ ಪಡಿ. ಇಲ್ಲಿ ಸ್ವಂತ ಪ್ರಯತ್ನದಿಂದ ಮಾತ್ರ UPSCನಲ್ಲಿ ನಿಮಗೆ ನ್ಯೂಸ್ ಪೇಪರ್ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಗಿನಿಂಗಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿಷನ್ ಮ್ಯಾಗ್ಝಿನ್ನ ನಾನು ಅನಾಲಿಸಿಸ್ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ ನಿಮಗೆ. ಆಮೇಲೆ ಇಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಇದಿಷ್ಟು ನ್ಯೂಸ್ ಪೇಪರ್ ಬಗ್ಗೆ. ಓಕೆ, ಸೊ ಯಾವ್ಯಾವ ಆರ್ಟಿಕಲ್ಸ್ ಓದಬೇಕು, ಏನು ಓದಬೇಕು ಅನ್ನೋದನ್ನು ನಾನು ಈಗಾಗಲೇ ನಿಮ್ಗೆ ಕಲಿಸ್ಕೊಟ್ಟಿದ್ದೀನಿ. ಇಷ್ಟು ಬಿಗಿನಿಂಗಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಟೈಮ್ ತೊಗೊಳುತ್ತೆ. ಒಂದು 2-3 ತಿಂಗಳಾದಮೇಲೆ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಹ್ಯಾವ್ ಅ ಗ್ರೇಟ್ ಟೈಮ್.